ಮಾಡಹಳ್ಳಿ ಗ್ರಾಮಸ್ಥರ ಗೋಳು ಕೇಳುವವರು ಯಾರು? ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಕಡೆಯ ಗ್ರಾಮ ಮಾಡಹಳ್ಳಿ ಗ್ರಾಮದಲ್ಲಿ ಇರುವ ಸಮಸ್ಯೆಗಳನ್ನು ಕೇಳುವವರು ಯಾರೂ ಇಲ್ಲ ಎಂದು ಗ್ರಾಮಸ್ಥರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಹಾಗಾದರೆ ಆ ಸಮಸ್ಯೆಗಳು ಏನು ಅಂತೀರಾ? ಮಳೆ ರಭಸಕ್ಕೆ ಕೊಚ್ಚಿಕೊಂಡು ಹೋದ ಹಳ್ಳದ ಸೇತುವೆಯ ರಸ್ತೆ ಒಂದು ಕಡೆಯಾದರೆ ತುಂಬಿ ಹರಿಯುತ್ತಿರುವ ಹಳ್ಳದ ರಸ್ತೆಯಲ್ಲಿ ಜೀವದ ಹಂಗು ತೊರೆದು ವಾಹನ ಚಲಾಯಿಸಿಕೊಂಡು ಹೋಗುವುದು ಮತ್ತು ಕೆಸರು ಗದ್ದಿಯಂತಾದ ರಸ್ತೆಗಳು, ಸೋರುತ್ತಿರುವ ಗ್ರಾಮ ಪಂಚಾಯಿತಿ ಕಟ್ಟಡ, ಇಂಥ ಕಟ್ಟಡದಲ್ಲಿ ಕೆಲಸ ಕಾರ್ಯಗಳು ಹಾಗೂ ಅರ್ಧಕ್ಕೆ ನಿಂತ ಹೊಸ ಗ್ರಾಮ ಪಂಚಾಯಿತಿ ಕಟ್ಟಡ ಹುಳು ಜಂತುಗಳ ತಾಣವಾಗಿದ್ದು, ಇದನ್ನೆಲ್ಲ ನೋಡಿದರೆ ಗೊತ್ತಾಗುತ್ತದೆ ಮಾಡಹಳ್ಳಿ ಗ್ರಾಮಸ್ಥರ ಗೋಳು ಕೇಳುವವರು ಯಾರು ಎಂದು. ಇನ್ನಾದರೂ ಶಾಸಕರು ಮತ್ತು ಅಧಿಕಾರಿಗಳು ಈ ರಸ್ತೆ ಮುಖಾಂತರ ಮಾಡಹಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿ ಹದಗೆಟ್ಟ ರಸ್ತೆ ತುಂಬಿ ಹರಿಯುತ್ತಿರುವ ಹಳ್ಳದ ಸೇತುವೆಯನ್ನು ಮೇಲ್ದರ್ಜೆಗೇರಿಸಿ ಅರ್ಧಕ್ಕೆ ನಿಂತಿರುವ ಗ್ರಾಮ ಪಂಚಾಯಿತಿ ಕಟ್ಟಡವನ್ನು ಪೂರ್ಣಗೊಳಿಸಿ ಮಾಡಹಳ್ಳಿ ಗ್ರಾಮದ ಜನರು ಎದುರಿಸುತ್ತಿರುವ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಒದಗಿಸಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ತಾಲೂಕು ಪಂಚಾಯಿತಿ ಮುಂಭಾಗದಲ್ಲಿ ಹೋರಾಟ ಕೈಗೊಳ್ಳಬೇಕಾಗುತ್ತದೆ ಎಂದು ಗ್ರಾಮಸ್ಥರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ವರದಿ ವೀರಣ್ಣ ಹಡಪದ, ಪ್ರಜಾಪವರ್ ಟಿವಿ, ಲಕ್ಷ್ಮೇಶ್ವರ. ನಮಸ್ಕಾರ ರೀ ಸರ. ನಾವು ಮಾಡೋಳಿಂದ ರೀ ಮಾತಾಡೋದು. ನಮ್ಮ ಹೊಲಕ್ಕೆ ಹೋಗಕ್ಕೆ ದಾರಿ ಇಲ್ರಿ ರೈತರ. ಈಗ ರೈತರಿಗೆ ಅವ್ರು ಹೆಂಗೆ ಮುಂದೆ ಹೋಗೋದು ಹೆಂಗೆ, ಅವ್ರು ಬಾಳೆ ಮಾಡೋದು ಹೆಂಗೆ, ಅಲ್ಲೇನು 400-500 ಎಕರೆ ಹೊಲ ಅದಾವ್ರಿ. ಹೆಂಗೆ ರೀ ಮುಂದೆ ಬಾಳೆ ಮಾಡೋದು? ಈಗ ಮೊನ್ನೆ ಹಾಕಿದ್ರಿ ನಮ್ಮ ಅಧ್ಯಕ್ಷರ, ಈಗ ಅದು ಕೊಚ್ಕೊಂಡು ಹೋಗೈತ್ರಿ. ಈಗ ಮುಂದೆ ಹೆಂಗೆ ಹೇಳ್ರಿ ನಮಗೆ? ಇದು ನಮ್ಮ ಇದ್ರಾಗ ರೈತನ ಇಲ್ರಿ, ಕರ್ನಾಟಕದ ನಮ್ಮೂರು. ಒಂದು ಕೆಲಸ ಇಲ್ರಿ ನಮ್ಮಲ್ಲಿ. ಇವು ಹೆಸರು ಕಟ್ಟಾಗಿ ಬಂದವ್ರಿ. ಮತ್ತೆ ಹೆಂಗ್ರಿ ಈಗ ಅವ್ನು ಮಾಡೋದು ಬಾಳೆವ್ ನಾವು? ಈಗೆಲ್ಲ ಇನ್ನು ಹೆಚ್ಚು ಕಡೆ ತೊಗೊಂಬಂದು ತಾಲೂಕ್ ಪಂಚಾಯತಿ ಮುಂದೆ ಕೊಳ ಹಿಡ್ಕೊಂಡು ಕುಂದ್ರಬೇಕಾಗತ್ತೆ ನೋಡ್ರಿ. ನಾವು ಈ ಟೈಪ್ ಆದ್ರೆ ನಮ್ಗೂ ಕಾದವ್ರಿ. ನಮ್ಮವ ಮುಂದೆ ಹೆಂಗ್ರಿ ನಮ್ಮ ಪರಿಸ್ಥಿತಿ? ಇಲ್ಲಿ ಒಂದು ದಾರಿ ಸುದ್ದಿಲ್ಲ. ಒಂದು ನೋಡಿದ್ರೆ ನೀರಿನ ಬ್ರಿಡ್ಜ್ ಅಲ್ಲಿ ನಿಂತು 1 ಕಿಲೋಮೀಟರ್ ಗಟ್ಟಲೆ ನೀರು ನಿಂತೈತ್ರಿ. ಇದು ನೋಡಿದ್ರೆ ಕೊಚ್ಕೊಂಡು ಹೋಗೈತಿ. ಹೆಂಗ್ರಿ ಇಲ್ಲಿ ಪರಿಸ್ಥಿತಿ? ಒಂದೇನಾರ ಕೆಲಸ ರೀ. ಪಂಚಾಯತಿ ನೋಡಿದ್ರೆ ಅಲ್ಲಿ ಅರ್ಕ್ಲೆ ಹಾಕೊಂಡು ಆ ಟೈಪ್ ಹಾಕೊಂಡು ಅದು ನಿಂತೈತ್ರಿ. ಒಂದರ್ರಿ ಇದ್ದ ಪಂಚಾಯತಿ ಸೋರಕತ್ತೈತ್ರಿ. ತಾಲೂಕಿನಾಗ ಕಡೆ ಹೇಳ್ರಿ ನಮ್ದು. ಅಂದ್ರೆ ಏನು ಇದಕ್ಕೇನ ಏನದ ದರ್ಕಾರನ ಇಲ್ಲನ್ರಿ ಊರಿಗೆ?